ನೋಡಿ, ಈ ವಿಡಿಯೋ ಮಾಡಬೇಕೋ ಬೇಡವೋ ನನಗೆ ಗೊತ್ತಿಲ್ಲ. ಈ ಒಳ್ಳೆಯದ ಕೆಟ್ಟದ್ದಂತೂ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಇದನ್ನ ಈರುಳ್ಳಿ ಉಳ್ಳಾಗಡ್ಡಿ ಅಂತ ಕರೀತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಹೀಗೆ ಈರುಳ್ಳಿ ಬಂದಿದೆ, ಕೀಳಕ್ಕೋ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂತಂದರೆ ಕಾರಣ, 1 kgಗೆ ನಾವು ಇದನ್ನು ಕಿತ್ತು ಮತ್ತು ಬೇರೆ ಕಡೆ ಒಯ್ದು ಇದನ್ನೆಲ್ಲ ಹೆಚ್ಚಿಬಿಟ್ಟು ಸೈಜ್ ಮಾಡಿ ಪ್ಯಾಕೆಟ್ಗೆ ಹಾಕಿ ಮತ್ತು ಇಲ್ಲಿಂದ ಸಿಟಿ ತಗೊಂಡು ಹೋಗಬೇಕು. ಇಲ್ಲಿಂದ ಕೀಳೋಕ್ಕೆ ಒಂದು ಎಣ್ಣಾಳಿ ಕೂಲಿ 300 ರೂಪಾಯಿ ನಡೀತಾಯಿದೆ. ಮತ್ತು ಅದನ್ನ ಹೆಚ್ಚಾಕಿ ಒಂದು ಪ್ಯಾಕೆಟಿಗೆ 30ರಿಂದ 50 ರೂಪಾಯಿ ನಡೀತೈತಿ. ಹೊಲ್ದಾಗ ಬಂದು ಹೆಚ್ಚಿದ್ರೆ 50 ಅಂತಾರೆ. ಮತ್ತು ಇದನ್ನ ಏರ್ಕೊಂಡು ಹೋದರೆ ಕಣದಕ್ಕೆ ಫೀಲ್ಡಿಗೆ 40 ರೂಪಾಯಿ ಪ್ಯಾಕೆಟ್ ಅಂತಾರೆ. ಮತ್ತು ಅದನ್ನ ಗಂಡಾಳಿಟ್ಟು ಪ್ಯಾಕೆಟ್ ಹೆಚ್ಚಿದವು ಏನು ಮಾಡಬೇಕು, ಪ್ಯಾಕೆಟ್ಗೆ ಹಾಕ್ಬೇಕು. ಈರುಳ್ಳಿ ಹೆಚ್ಚಿದವು ಪ್ಯಾಕೆಟ್ಗೆ ಹಾಕ್ಬೇಕು. ಮತ್ತು ಅಲ್ಲಿಂದ ಏನು ಮಾಡಬೇಕು, ಮತ್ತು ಸುರುವಿ ಎಲ್ಲ ಕೆಟ್ಟದ್ದೆಲ್ಲ ತೆಗೆದು ಒಳ್ಳೆಯದೆಲ್ಲ ಆರಿಸ್ಬಿಟ್ಟು ಫಸ್ಟು, ಸೆಕೆಂಡು, ಥರ್ಡು ಗ್ರೇಡ್ ಮಾಡಬೇಕು. ಇದೆಲ್ಲ ಹಾಕಿ ಮಾಡೋ ಅಷ್ಟೊತ್ತಿಗೆ ಖರ್ಚು ಏನಿಲ್ಲ ಅಂದ್ರೆ ಒಂದು ಪ್ಯಾಕೆಟ್ಗೆ ಎಲ್ಲ ಲೆಕ್ಕ ಹಾಕಿದರೆ ಕ್ಯಾಲ್ಕುಲೇಟ್ ಹಿಡ್ಕೊಂಡು ಎಲ್ಲ ಈಗಿನವರೆಲ್ಲ ಕ್ಯಾಲ್ಕುಲೇಟ್ ಹಿಡ್ಕೊಂಡು ಎಷ್ಟಾಯಿತು ಏನು ಅಂತ ಲೆಕ್ಕ ಹಾಕ್ತಾರಲ್ಲ, ಕರೆಕ್ಟಾಗಿ ಲೆಕ್ಕ ಹಾಕಿದರೆ ಒಂದು ಪ್ಯಾಕೆಟ್ಗೆ 400ರಿಂದ 450 ರೂಪಾಯಿ ಬೀಳುತ್ತೆ. ಅಂದರೆ ನಮ್ದು ಈಗ ಹೊಲ 1.5 ಎಕರೆ ಐತಿ. ಇದನ್ನು ಕಿತ್ತು ನೀಟಾಗಿ ಎಲ್ಲ ಪೂರ್ತಿ ಸೆಟ್ಲೈಟ್ ಮಾಡಿ ಅಲ್ಲಿ ತಗೊಂಡೋಗಿ ಈರುಳ್ಳಿ ಅಂಗಡಿಗೆ ಹೋಗಿ ಅಲ್ಲಿ ಅವ್ರದ್ದು ಕಮಿಷನ್ನು ಸೇರ್ತಾ, ಆಟೋ ಬಾಡಿಗೆ ಕಮಿಷನ್ನು ಸೇರ್ತಾ ಎಲ್ಲ ಖರ್ಚು 1.5 ಎಕರೆಗೆ 50,000 ಬರುತ್ತೆ. ನಾವು ಇದನ್ನು ತಗೊಂಡೋಗಿಬಿಟ್ಟು ಎಲ್ಲ ನೀಟಾಗಿ ಶಾರ್ಟ್ಔಟ್ ಮಾಡಿ ಎಲ್ಲ ನೀಟಾಗಿ ಮಾರಿದರೆ 40,000 ಬರುತ್ತೆ. ನಮಗೆ ದುಡ್ಡು ಬರೋದೆಷ್ಟು? 40,000. ನಾವು ಖರ್ಚು ಮಾಡೋದೆಷ್ಟು? 50,000. ಇದನ್ನ ಕೀಳಲಿಕ್ಕೋ ಅಥವಾ ಬೇಡ, 10,000 ರೂಪಾಯಿ ಲಾಸ್ ಮಾಡ್ಕೋಬೇಕು. ಈಗ ಆಲ್ರೆಡಿ ಇದಕ್ಕೆ 1.5 ಎಕರೆಗೆ 50,000 ರೂಪಾಯಿ ಖರ್ಚು ಮಾಡಿದ್ದೀವಿ. ಹೊಲ ಕ್ಲೀನ್ ಮಾಡೋದು, ಹಸನ್ ಮಾಡಬೇಕು, ಫ್ಲೋ ಹೊಡಿಸ್ಬೇಕು, ಬಲರಾಮ್ ಹೊಡಿಸ್ಬೇಕು, ರೂಟ್ ಹೊಡಿಸ್ಬೇಕು, ನೀಟಾಗಿ ಅರಗಬೇಕು, ಹೌದಲ್ವಾ? ಆಮೇಲೆ ಬಿತ್ತನೆ ಬೀಜ ತೊಗೊಂಬರ್ಬೇಕು, ಬೀಜ, ಗೊಬ್ಬರ. ಮೇಯ್ನ್ ಬರೋದು ಏನಪ್ಪ ಅಂತಂದ್ರೆ ಆಮೇಲೆ ಕಳೆ. ಇದು ನಮ್ಮ ಕಡೆ ಹುಲ್ಲು ಜಾಸ್ತಿ ಇರೋದ್ರಿಂದ ಕಡಿಮೆ ಅಂತಂದರು ಅದು ಎಷ್ಟು ಆಳಿಸಿದ್ವು ಅಂತಂದು ನಿಮಗೆ ಯಾರಿಗೂ ನಂಬೋಕ್ಕಾಗ್ತಾಯಿಲ್ಲ, ಅಷ್ಟು ಆಳಿಸಿದೆ. ಓಪನಾಗಿ ಹೇಳ್ತೀನಿ, ನನಗೇನು ನೀವೇನು ಯಾರು ಕೊಡೋದಿಲ್ಲ. ಇದು ಕರೆಕ್ಟಾಗಿ ಫಸ್ಟ್ನೇ ಕಳೆನೇ 50 ಆಳು ಹಿಡಿಸ್ತಿದ್ದು. ಆಮೇಲೆ 3 ಕಳೆ ತೆಗೆಸಿದ್ದೀನಿ. ಟೋಟಲ್ 4 ಕಳೆ, 3 ಕಳೆಯಿಂದ 40 ಆಳು, ಒಟ್ಟು ಟೋಟಲ್ಲು 90 ಆಳು ಹಿಡಿಸಿದ್ದೀನಿ. 9 3 27,000. ಮತ್ತು ಮೇಲು ಗೊಬ್ಬರ ಆಗಿ 1-2 ಚೀಲ ಗಟ್ಟಿ ಗೊಬ್ಬರ ಹಾಕಿದ್ದೀವಿ. ಇಷ್ಟೆಲ್ಲ 30,000 ಖರ್ಚು. ಬರೀ ಕಳೆದೇ 30,000 ಆಗಿದೆ. ಎಲ್ಲ ಸೇರ್ತಾ 50,000 ಖರ್ಚಿಗೆ ಆಲ್ರೆಡಿ ಆಗಿದೆ. ಏನು ನೋಡಿ, ನಿಮ್ಮದೇ ಜನಗಳು ದುಡ್ಡಿಂದನೇ ಕರೆಂಟ್ ಕೊಡ್ತಿರೋದು. ಹೌದಾ? ರೈತರಿಗೆ ಫ್ರೀ ಅಂತ ಕೊಟ್ಟಿದ್ದಾರೆ. ಏನು ಅದರಿಂದ ಫ್ರೀ ಅಂತಂದು ನೀವು ಏನು ಕರೆಂಟ್ ಒಂದು ಕೊಡ್ಬೋದು. ಹಗಲು ರಾತ್ರಿ ಬಂದು ನೀರು ಕಟ್ಟೋರು ರೈತರೇ ಆಗಿರ್ತಾರೆ. ಹೌದಾ? ಮೋಟ್ರು ಸುಟ್ಟೋದ್ರೆ ನಾವೇ ರೆಡಿ ಮಾಡಿಸ್ಬೇಕು. TC ಸುಟ್ಟೋದ್ರು ಅದ್ರ ಚಾರ್ಜಸ್ ಎಲ್ಲ ಕೊಟ್ಟು ನಾವೇ ಮಾಡಿಸ್ಬೇಕು. ಎಲ್ಲ ಮಾಡಿ ಬೆಳೆದ್ರೆ 2 ರೂಪಾಯಿ kg, 3 ರೂಪಾಯಿ kg ಅಂತ ಭಿಕ್ಷುಕರಿಗೆ ಕೊಟ್ಟಂಗೆ ಕೊಡ್ತಾರೆ. ಅದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ನೋಡಿ, ಅದಕ್ಕೆ ಸ್ವಲ್ಪ ತಲೆ ಉಪಯೋಗಿಸ್ಬಿಟ್ಟು ರೈತರೇನು ದಡ್ರಲ್ಲ, ಸ್ವಲ್ಪ ಬುದ್ಧಿವಂತಿಕೆ ಮಾಡ್ಕೋಬೇಕು. ಅದಕ್ಕೆ ನಾವೇನು ಮಾಡ್ಕೊಂಡಿದ್ದೀವಿ, ಈ ಫ್ಲಾಟಿಗೆ ಅಡಿಕೆ ಹಾಕಿದ್ದೀವಿ. ನೋಡ್ಬೋದು, ಅಡಿಕೆ ಹಾಕಿದ್ದೀವಿ. ಅಡಿಕೆ ಒಳಗಡೆ ಏನು ಮಾಡಿದ್ವಿ, ಈರುಳ್ಳಿ ಚೆಲ್ಲಿದ್ವಿ. ಈರುಳ್ಳಿ ಚೆಲ್ಲಿಬಿಟ್ಟು ಅದರೊಳಗಡೆ ಬಾಳೆ ಹಾಕಿದ್ವಿ. ನೋಡಿ, ಬಾಳೆ ಕಾಣಿಸ್ತಿದೆಯಾ? ಬಾಳೆ ಹಾಕಿದ್ದೀವಿ. ಈಗ ಈರುಳ್ಳಿ ಕ್ಲೀನ್ ಮಾಡಿದ್ದೀವಲ್ಲ, ಈರುಳ್ಳಿ ಏನು ಮಾಡೋಂಗಿಲ್ಲ. ಮಳೆ ಬರ್ತಾಯಿದೆ, ಫುಲ್ ಮಳೆ ಬರ್ತಾಯಿದೆ. ಈ ರೇಟು ಹೋಯ್ತಾ ಕೈ ಬಿಟ್ಬಿಡ್ತೀವಿ, ಏನು ತೊಂದರೆ ಇಲ್ಲ. ಯಾರಿಗೆ ಲಾಸ್ ಆಗುತ್ತೆ? ನಮಗೆ ಆಲ್ರೆಡಿ 50,000 ಲಾಸ್ ಆಗಿದೆಯಾ, ಹೋಗ್ಲಿ. ಇನ್ನೂ 10,000 ಯಾಕೆ ಲಾಸ್ ಮಾಡ್ಕೋಬೇಕು? ಕಷ್ಟ ಯಾಕೆ ಪಡ್ಕೋಬೇಕು? ಇಲ್ಲಿ ನಾವು ಲೇಬರ್ ಕರ್ಕೊಂಬಂದರೆ ಪ್ರತಿದಿನ ಅವ್ರಿಗೆ ಊಟ ಕೊಡಬೇಕು. ಮನೆಗೆ ಹೆಣ್ಮಕ್ಳಿಗೂ ಕಷ್ಟ, ನಾವು ಶ್ರಮ ಪಡಬೇಕು. ವೃಥಾ ಶ್ರಮಪಟ್ಟು
ಇಲ್ಲಿ ಮನೇಲಿ ಗಂಡ ಹೆಂಡ್ತಿ ತಂದೆ ತಾಯಿ ಎಲ್ಲರ ಕಷ್ಟ ಬಿಟ್ಟು ಹೊಲಕ್ಕೆ ಬಂದು ಕಷ್ಟಪಟ್ಟು ನಿಮಗೋಸ್ಕರ ಇಲ್ಲಿಂದ ಹಾಕಿ ಕಳಿಸ್ತೀವಿ. ಎಲ್ಲಿಗೆ? ದಾವಣಗೆರೆ ಹಾಕಬೇಕು. ದಾವಣಗೆರೆಯಿಂದ ದುರ್ಗ, ಬೆಂಗಳೂರು ಕಟ್ಟಿ ಎಲ್ಲ ಕಡೆ ಹೋಗುತ್ತೆ. ಜನಗಳಿಗೆಲ್ಲ ನೀವು ಚೀಪಾಗಿ ತಿನ್ನೋಕ್ಕೆ ನಾವ್ಯಾಕ್ರಿ ಕಷ್ಟಪಡಬೇಕು? ನಾವೇ ಕಷ್ಟಪಡಬೇಕು. ಅದಕ್ಕೆ ಇದು ನೋಡಿ, ಇದು 1.5 ಎಕರೆಗೆ ನಮ್ಮ ಬೇರೆ ಕಡೆಯಿಂದ ಗೊಬ್ಬರ ತೊಗೊಂಬಂದರೆ 6,000 - 7,000 ಒಂದು ಲೋಡ್ಗೆ ಹೇಳ್ತಾರೆ. ಮತ್ತು JCB ಅದನ್ನ ಹಾಕ್ಲಿಕ್ಕೆ, ತುಂಬ ಹಾಕ್ಲಿಕ್ಕೆ ಟ್ಯಾಕ್ಟ್ರಿ ಬಾಡಿಗೆ ಎಲ್ಲ ಬಿಟ್ಟು 6,000 ರೂಪಾಯಿ ಹೇಳ್ತಾರೆ. ಅದೆಲ್ಲ ಸೇರಿದರೆ ಟ್ಯಾಕ್ಟ್ರಿ ಬಾಡಿಗೆ ಹಾಕೋದು, ತುಂಬ ಹಾಕೋದು ಎಲ್ಲ ಸೇರಿದ್ರೆ ಒಂದು 7 ಅಂದರೆ 7,500 ರೂಪಾಯಿ ಆಗುತ್ತೆ ಒಂದು ಲೋಡ್ ಗೊಬ್ಬರಕ್ಕೆ. ಬೇಡ ಬಿಡಿ, 5 ಲೋಡ್ ಗೊಬ್ಬರ ಆಗಲಿ ನನಗೆ. ಹೌದಾ? 7 5 35, ಒಂದು 35,000 ರೂಪಾಯಿ ಬಂತಲ್ಲ, ಇರಲಿ. ಲಾಸ್ ಆಗೋದು ಯಾರಿಗೆ ಅಂತಂದು ಸರ್ಕಾರಗಳು ಯೋಚನೆ ಮಾಡಬೇಕು, ಅಥವಾ ಜನತೆ ಯೋಚನೆ ಮಾಡಬೇಕು. ನಾನು ಯಾವುದೇ ಹೆಚ್ಚಿನದಾಗಿ ರಾಸಾಯನಿಕ ಬೆಳೆಸಿಲ್ಲ ಇದಕ್ಕೆ. ಒಂದು ಚೀಲ ತಳಗೊಬ್ಬರವಾಗಿ 1 ಚೀಲ ಗೊಬ್ಬರ ಕೊಟ್ಟಿದ್ದೀನಿ, ಮೇಲ್ಗೊಬ್ಬರವಾಗಿ 2 ಚೀಲ ಗೊಬ್ಬರ ಕೊಟ್ಟಿದ್ದೀನಿ, 3 ಚೀಲ ಗೊಬ್ಬರ ಕೊಟ್ಟಿದ್ದೀನಿ. ಇನ್ಮೇಲೆ ಇದೇ ಏನು ಮಾಡ್ತೀನಿ, ಹೆಚ್ಚಿಗೆ ಮಳೆ ಬಂತಾ ಇಲ್ಲ ಇನ್ನೂ ಸ್ವಲ್ಪ ನೀರು ಹಾಯಿಸ್ಬಿಟ್ಟು ನಾನೇ ಕೊಳೆಯಂಗೆ ಕೊಳಿಸ್ತೀನಿ. ಇದನ್ನ ಡಿಕಂಪೋಸರ್ ಹಾಕ್ಸ್ತೀನಿ. ಡಿಕಂಪೋಸರ್ ಬಿಡ್ತೀವಿ ಇದ್ರ ಜೊತೆಗೆ, ಕೊಳಿತೈತಿ. ಕೊಳೆತ್ಬಿಟ್ಟು ಗೊಬ್ಬರ ಆಗುತ್ತೆ. ಇನ್ನು ನೆಕ್ಸ್ಟ್ ನಾವೇನು ಮಾಡಲ್ಲಪ್ಪ ಅಂತಂದರೆ ಈರುಳ್ಳಿ ಹೆಚ್ಚಿಗೆ ಬೆಳೆಯಲ್ಲ. ಇದೇ ರೀತಿ ಬೇರೆ ಎಲ್ಲರೂ ಬೆಳಿಲ್ದಂಗೆ ಹೋದರೆ ಸಮಸ್ಯೆ ಯಾರಿಗೆ ಆಕತಿ? ಈಗಾಗಲೇ ನೋಡಿರ್ಬೋದು, ರೈತರು ಬರೋದು ಕಮ್ಮಿ. ಅದಕ್ಕೆ ವ್ಯವಸಾಯಕ್ಕೆ ರೈತರ ಮಕ್ಕಳೆಲ್ಲ ಎಲ್ಲಿಗೆ ಹೋಗ್ತಿದ್ದಾರೆ ಅಂತಂದರೆ 8,000 ಕೊಡಲಿ 10,000 ಕೊಡಲಿ ಅಂತಂದು ಉದ್ಯೋಗ ಅರಿಸಿ ಹೋಗ್ತಿದ್ದಾರೆ. ಯಾಕೆ ಉದ್ಯೋಗ ಅರಿಸಿ ಹೋಗ್ತಿದ್ದಾರೆ? ರೈತರ ಮಕ್ಳಿಗೆ ಹೆಣ್ಣು ಕೊಡ್ತಾಯಿಲ್ಲ. ಯಾಕೆ ಹೆಣ್ಣು ಕೊಡ್ತಾಯಿಲ್ಲ ಅಂತಂದರೆ ಇದೇ ಸಮಸ್ಯೆ. ಜನ ಬಡ್ಕೊತ ಇದ್ದಾರೆ. ಯಾಕೆ ರೈತರ ಮಕ್ಳಿಗೆ ಹೆಣ್ಣು ಕೊಡ್ತಾಯಿಲ್ಲ, ಮದುವೆ ಆಗ್ತಾಯಿಲ್ಲ ಅಂತಂದರೆ ಇದೇ ಸಮಸ್ಯೆ. 4 ವರ್ಷಕ್ಕೊಂದು ಟೈಮ್ ಈರುಳ್ಳಿ ರೇಟ್ ಬರ್ತೈತಿ. ತಗೋ 100 ರೂಪಾಯಿ ಕೆಜಿ, 200 ರೂಪಾಯಿ ಕೆಜಿ ಅಂತಾರೆ. ಆಮೇಲೆ 4 ವರ್ಷ ತಿರುಗೇ ನೋಡೋದಿಲ್ಲ. ಇದೆಲ್ಲ ಜನಕ್ಕೆ ಗೊತ್ತು. ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ರೈತರ ಮಕ್ಳಿಗೆ ಹೆಣ್ಣು ಕೊಡೋಲ್ಲ. ಅದಕ್ಕೆ ಏನು ಮಾಡ್ಬೇಕಂತಂದರೆ, ನಾನು ಬೆಳೆದೀನಿ ಅಂತ ನನಗೆ ರೇಟ್ ಬೇಕಂತ ಇಲ್ಲ. ನಾನು ಈರುಳ್ಳಿ ಹೋದರೆ ಇನ್ನೊಂದ್ರೆ ತೊಗೊಳ್ತೀನಿ, ಇನ್ನೊಂದು ಹೋದರೆ ಇನ್ನೊಂದು ತೊಗೊಳ್ತೀವಿ. ಬುದ್ಧಿವಂತ ರೈತರಿಗೆ ದುಡಿಮೆ ಏನು ಕಷ್ಟ ಅಲ್ಲ. ಅದೇ ಬಿಟ್ಟು ಈಗ ಇದು ಒಂದೇ 1.5 ಎಕರೆ 2 ಎಕರೆನೇ ಜಮೀನಿಗೆ ಇಟ್ಕೊಂಡ್ಬಿಟ್ಟು ವ್ಯವಸಾಯ ಮಾಡಿ ಅದರಲ್ಲೇ ಗಿಡ್ಸ್ಕೊಂತವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕಾಗಿ ಎಲ್ಲರೂ ಎಚ್ಚೆತ್ಕೋಬೇಕು. ರೈತರು ಬೆಳೆದಂಥ ಬೆಳೆಗಳಿಗೆ ಮ್ಯಾಕ್ಸಿಮಮ್ ರೇಟ್ ಬೇಕಾಗಿಲ್ಲ, ಮಿನಿಮಮ್ ರೇಟು. ಅದು ಎಷ್ಟು ಖರ್ಚಾಗಿದೆ, 1 kg ಈರುಳ್ಳಿಗೆ ಎಷ್ಟು ಖರ್ಚಾಗಿದೆ, ಹೌದಲ್ವಾ? 1 kg ಜೋಳ ಬೆಳಿಲಿಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಅದರ ಒಳಗಡೆ ಬರಲಿಲ್ದಂಗೆ ಮಿನಿಮಮ್ ರೇಟ್ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡೋದು ಬೇಡವಾ? ಒಂದು ಕೆಲಸ ಮಾಡಿ, ನಿಮ್ಮ ಕೈಲಿ ರೇಟ್ ಫಿಕ್ಸ್ ಮಾಡೋಕ್ಕಾಗಲ್ಲ, ಎಕ್ಸ್ಪೋರ್ಟ್ ಕೊಡಿ. ಬೇರೆ ದೇಶಕ್ಕೆ ಹೋಗುತ್ತೆ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುತ್ತೆ. ಕರ್ನಾಟಕಕ್ಕೆ ಯಾಕೆ ಬರಬೇಕು? ಮಹಾರಾಷ್ಟ್ರದಿಂದ ಹೋಗ್ಲಿ ಬಿಡು, ರಾಜಸ್ಥಾನಕ್ಕೆ ಹೋಗಲಿ, ಪಂಜಾಬ್ ಹೋಗಲಿ, ಹರಿಯಾಣಕ್ಕೆ ಹೋಗಲಿ, ಬೇರೆ ದೇಶಕ್ಕೆ ಹೋಗಲಿ, ಚೀನಾಕ್ಕೆ ಹೋಗಲಿ, ಅಫ್ಘಾನಿಸ್ತಾನಕ್ಕೆ ಹೋಗಲಿ, ಇಂಡೋನೇಷ್ಯಾದಿಂದ ಅಡಿಕೆ ಬರ್ತಾಯಿದೆ, ಹೌದಾ? ನಮ್ಮ ದೇಶದ ಈರುಳ್ಳಿ ಯಾಕೆ ಹೋಗ್ತಿಲ್ಲ ರೀ? ಎಕ್ಸ್ಪೋರ್ಟ್ ಕ್ವಾಲಿಟಿ ಮಹಾರಾಷ್ಟ್ರದ ಭಾರಿ ಚೆನ್ನಾಗೈತೆ ಅಂತ ಸರಿ, ಕಳಿಸಿ. ಇಂಡೋನೇಷ್ಯಾಕ್ಕೆ ಕಳಿಸಿ, ಅಫ್ಘಾನಿಸ್ತಾನಕ್ಕೆ ಕಳಿಸ್ತಿ, ಬೇರೆ ಕಡೆ ಕಳಿಸಿ. ಬೇಡ ಪಾಕಿಸ್ತಾನಕ್ಕೆ ಕಳಿಸ್ಬಾರ್ದಂತಾರೆ, ಬೇಡ ಬೇರೆ ದೇಶಕ್ಕೆ ಕಳಿಸಿ. ಅಲ್ಲಿಂದ ಎಷ್ಟು ಎಕ್ಸ್ಪೋರ್ಟು ಬರುತ್ತೆ ಅಲ್ವಾ, ಅಲ್ಲಿಂದ ಕಳಿಸಿ. ಬರೀ ಆಮದು ಮಾಡ್ಕೊಳೋದು. ಬೇರೆ ಕಡೆ ಅಮೇರಿಕದಿಂದ ತಂದ್ವಿ, ಪೆಟ್ರೋಲು ಡೀಸೆಲ್ಲು ಎಲ್ಲ ಇರಾಕಿಂದ ತಂದ್ವಿ. ಎಲ್ಲ ಕಡೆಯಿಂದ ತರೋದು ಯಾಕ್ರಿ? ನಮ್ಮ ಕಡೆಯಿಂದ ಬೇರೆದು ಹೋಗ್ಲಿ ರೀ, ಬೆಳೆಯೋದು, ರೈತರು ಬೆಳೆಯೋದು ಬೇರೆ ಕಡೆಯಿಂದ ಹೋಗಲಿ. ಅದರಿಂದ ಆರ್ಥಿಕ ಭದ್ರತೆ ಸಿಗುತ್ತಲ್ವ? ಅದು ಬಿಟ್ಟು ಎಲ್ಲ ಏನು ಮಾಡೋದು, ಬೆಳೆದದ್ದು ಸಾಯಿರಿ ಮಕ್ಕಳ. ನೀವೆಲ್ಲ ಬೆಳೆದಿರಿ, ರೇಟ್ ಇಲ್ಲ, ಎಲ್ಲ ಹಂಗೆ ಹೊಡೀರಿ, ತೊಗೊಂಡೋಗೋದು. ಮತ್ತು ಇಲ್ಲಿಂದ ಕೀಳೋದು, ತಗೊಂಡೋಗೋದು ರೋಡಿಗೆ. ಟಮಟೆ ಹಣ್ಣು ಬೆಳೆದ್ರೆ ಟಮಟೆ ಹಣ್ಣು ರೇಟು ಬಿತ್ತಾ ಹೋಗ್ರಿ, ತಗೊಂಡೋಗ್ರಿ, ಹಾಕಿರಿ, ರೋಡಿಗೆ ಸೂರಿರಿ. ಮೆಣಸಿನ್ಕಾಯಿ ಬಿತ್ತಾ ಹಾಕ್ರಿ, ರೋಡಿಗೆ ಹಾಕಿರಿ, ಸೂರಿರಿ. ಅದು ಬಿಟ್ಟು ನಾವು ಯಾಕೆ ಸುರಿಯಲ್ಲ ನಾವು ಇಲ್ಲೇ ಹೊಲ್ದಾಗ ಬಿಡ್ತೀವಿ ನೋಡಿ. ಎಲ್ಲ ಕೊಳತು ಗೊಬ್ಬರ ಆಗಲಿ, ಹೌದಾ? ಹಿಂಗೆ ಜನ ಯೋಚನೆ ಮಾಡಬೇಕು. ಯಾಕೆ ರೈತರ ಮಕ್ಳಿಗೆ ಹೆಣ್ಣು ಕೊಡ್ತಾಯಿಲ್ಲ ಅಂತಂದರೆ ಇದೇ ಸಮಸ್ಯೆ. ಬೆಳೆಗೆ ರೇಟ್ ಇಲ್ಲ, ಕಳಿಸಿ, ಬೇರೆ ದೇಶಕ್ಕೆ ಕಳಿಸಿ, ಬೇರೆ ರಾಜ್ಯಗಳಿಗೆ ಕಳಿಸಿ. ಇಲ್ಲ ನಮ್ಮದು ದಾವಣಗೆರೆ ಡಿಸ್ಟಿಕ್ಕಪ್ಪ, ಇಲ್ಲಿ ತಡೆಯಲ್ಲ ಈರುಳ್ಳಿ ಅಂತಂದರೆ ಬಿಡಿ, ಇಲ್ಲಿ ಲೋಕಲ್ ಮಾರಕ್ಕೆ ಹೇಳಿ. ದಾವಣಗೆರೆ ಮಾರ್ಕೆಟ್ಗೆ ಯಾಕೆ ಮಹಾರಾಷ್ಟ್ರ ಗಡ್ಡೆ ತರಿಸ್ತೀರಿ, ಹೌದಾ? ಬೆಂಗಳೂರು ಮಾರ್ಕೆಟ್ಗೆ ಯಾಕೆ ಮಹಾರಾಷ್ಟ್ರ ಗಡ್ಡೆ ತರಿಸ್ತೀರಿ? ಲೋಕಲ್ ಇಲ್ಲಿ ಕೊಡಿ,
ಹೊರ ಎಕ್ಸ್ಪೋರ್ಟ್ ಕ್ವಾಲಿಟಿ ಇದ್ದದ್ದು ಅವ್ರಿಗೂ ಸಿಗುತ್ತಲ್ವ, ಮಹಾರಾಷ್ಟ್ರದವರಿಗೂ ಒಳ್ಳೆ ದುಡ್ಡು. 1000 ರೂಪಾಯಿ ಕ್ವಿಂಟಲ್ ಆಗೋದು 5000 ರೂಪಾಯಿ ಕ್ವಿಂಟಲ್ ಆತಂತಂದರೆ ಅವ್ರಿಗೆ ಒಳ್ಳೆ ದುಡ್ಡಾಗುತ್ತಲ್ವ. ಹಿಂಗಿದೆ ನೋಡಿರಿ ರೈತರ ಪರಿಸ್ಥಿತಿ. ಸುಮ್ಮನೆ ಏನಿಲ್ಲ, ಇನ್ನೂ ಹಾಕ್ತಾರೆ ಏನಂತ ಹಾಕ್ತಾರೆ ನೋಡಿರ್ಬೋದು ನೀವೆಲ್ಲ. ವಿಧಾನಸೌಧ ಮುಂದೆ ಸುರೀರಿ, ವಿಧಾನಸೌಧದ ಮುಂದೆಲ್ಲರ ಸ್ವಾಮಿ, ವಿಧಾನಸೌಧ 3ನೇ ಮಹಡಿ ಒಳಗಡೆ ಸುರಿದ್ರೂ ಕೂಡ ಅಷ್ಟೇ, ಯಾರೇನು ಕೇರ್ ಮಾಡಲ್ಲ. ಇಷ್ಟೇ ಜೀವನ. ನಾವು ಬುದ್ಧಿವಂತರಾಗಬೇಕು. ಏನಪ್ಪ ಅಂತಂದರೆ ಹಿಂಗೆ ಬಂತಾ, ಲಾಸ್ ಆಯಿತಾ, ಯಾರು ಕೇಳಬೇಡಿ. ರೈತರು ಒಗ್ಗಟ್ಟಾಗೋದಂದ್ರೆ ಇದೆ. ರೈತರು ಯಾರು ಏನು ಕಡಿಮೆ ಆಯಿತಾ ಕೇಳಕ್ಕೆ ಹೋಗ್ಬೇಡ್ರಿ. ಸಾಯ್ಲಿ ಅವರು, 1 ವಾರ ಸಾಯ್ಲಿ, 2 ವಾರ ಸಾಯ್ಲಿ, ತಿಂಗಳು ಸಾಯ್ಲಿ, ಕೇಳಬೇಡ್ರಿ. ಹಂಗೆ ಬಿಡ್ರಿ, ಹೊಲ್ದಾಗೆ ಎಲ್ಲ ಕೊಳತು ಗೊಬ್ಬರ ಆಗಲಿ. ನಮ್ಮ ಭೂಮಿ ಮತ್ತೆ ನೆಕ್ಸ್ಟ್ ಬೆಳೆಗೆ ಒಳ್ಳೆ ಏನಾಗುತ್ತೆ, ತಾಕತ್ತಾಗುತ್ತೆ. ನಾನೊಂದು ಗೊಬ್ಬರ ತೊಗೊಂಬಂದಿದ್ದಿಲ್ಲಿ, ಯಾವುದು ಕೊಟ್ಟಿದ್ದಾರೆ. ಆ ಗೊಬ್ಬರ 1250 ರೂಪಾಯಿ ಕೊಟ್ಟು ಗೊಬ್ಬರ ಕೊಟ್ಟಿದ್ದಾರೆ. ಕೆಮಿಕಲ್ ಗೊಬ್ಬರ ಅಂತ ಹೇಳ್ಬಿಟ್ಟು ಮೇಲು ಗೊಬ್ಬರ ಗಟ್ಟಿ ಗೊಬ್ಬರ ಅಂತಂದು ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಸುಮ್ಮನೆ ಏನಪ್ಪ ಅಂತಂದರೆ 1250 ರೂಪಾಯಿ 50 kg ಗೊಬ್ಬರ ತೊಗೊಂಬಂದಿದ್ವಿ. ಅದು ಏನಪ್ಪ ಅಂತಂದರೆ ಸುಮ್ಮನೆ ಒಂದು ಮಣ್ಣಿಗೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ. ನಾವೇನು ಬಣ್ಣ ನೋಡಿ, ಚೀಲ ನೋಡಿ, ಒಳ್ಳೆ ಪ್ಲಾಸ್ಟಿಕ್ ಚೀಲ ಅಂತ ತಗೊಂಬಂದು ಹಾಕ್ಬೇಕು ಅಷ್ಟೇ. ಅದು ಕೆಲಸ ಮಾಡುತ್ತೋ ಇಲ್ಲ ಗೊತ್ತಿಲ್ಲ. ಹಿಂಗಿದೆ ಅವ್ರು ಕೊಟ್ಟದ್ದು, ಏನೇ ಆಗಲಿ ಕೊಟ್ಟದ್ದು ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ತಗೊಂಬರ್ತಾ ಇರಬೇಕು, ಹಾಕ್ತಾ ಇರಬೇಕು ಅಷ್ಟೇ. ಅವರೆಷ್ಟು ಕೇಳಿದ ರೇಟಿಗೆ. ನಾವು ಬೆಳೆದದ್ದು ಮಾತ್ರ ಹಿಂಗೆ. ಒಬ್ಬ ಲೇಬರ್ ಕರೆಯೋಕ್ಕಂತಂದ್ರೆ ಅಡ್ವಾನ್ಸ್ ಕೊಡಬೇಕು, ಅವ್ರು ಕೇಳಿದಷ್ಟು ಕೂಲಿ ಕೊಡಬೇಕು. ಹೆಂಗಪ್ಪ ಲೇಬರ್ ಕತೆ ಆಗಿದೆ ಇವತ್ತಿನ ಕಾಲದಲ್ಲಿ. ಈಗ ಅಟ್ ಪ್ರೆಸೆಂಟ್ ಅಂದರೆ ಅವ್ರು ಮಾಡಿದಷ್ಟು ಕೆಲಸ, ಕೇಳಿದಷ್ಟು ಕೂಲಿ ಕೊಟ್ಟರೆ ಮಾತ್ರ ನಾವು ಒಳ್ಳೆಯವರು. ಇಲ್ಲಾಂದ್ರೆ ನಾಳೆ ಬರೋಲ್ಲ. ಕೆಲಸ ಐತಣ್ಣ ನಾನು ಬರೋಲ್ಲ, ಯಾಕೆ ಬಿಟ್ಟಿ ಭಾಗ್ಯ ಬಡ್ರಿ ಗೋಲಿ. ಇವಾಗ ಹಿಂಗೆ, ಮುಂದೆ ಹೆಂಗೆ ಗೊತ್ತಿಲ್ಲ. ಇಷ್ಟಿದೆ ಜೀವನ, ಏನು ಮಾಡೋಕ್ಕಾಗಲ್ಲ ಅಂತ ನಾವು ಸುಮ್ಮನೆ ಕೂರೋಕ್ಕಾಗಲ್ಲ. ಏನೂ ಮಾಡೋಕ್ಕಾಗಲ್ಲ ಅಂತ ನೋಡಿ. ನೀವು ಏನು ಮಾಡ್ತೀರಿ? ರೈತರದ್ದು ಭಾಳ ಕಷ್ಟ ಇದೆ, ಆದರೂ ಇಷ್ಟಪಟ್ಟು ಮಾಡ್ತಾಯಿದ್ದೀವಿ. ಆದರೆ ಏನಂದರೆ ರೇಟ್ ಇಲ್ಲ ಅಂತಂದರೆ ಮಾಡೋಕೆ ಅಷ್ಟಕ್ಕೆ ಬೆಲೆ ಇಲ್ಲಲ್ಲ ಅನ್ನಂಗೆ ಒಂದಾಗುತ್ತೆ. ಬೆಲೆ ಸಿಕ್ಕರೆ ಭಾಳ ಚೆನ್ನಾಗಿ. ಮಾಡಿದ್ದಕ್ಕೂ ಕಷ್ಟ ಒಂದು 3-3.5 ತಿಂಗಳು 4 ತಿಂಗಳು ಕಷ್ಟಪಟ್ವಿ ಅಂತ ಅಂದರೆ ಒಬ್ಬ ಜವಾನ, ಒಬ್ಬ ಪ್ಯೂನು 30 ದಿನ ಕೆಲಸ ಮಾಡಿದರೆ, 4 ದಿನ ರಜೆ ತೊಗೊಂಡು 30 ದಿನ ಕೆಲಸ ಮಾಡಿದರೆ ತಿಂಗಳಾದಟಿಗೆ ಸಂಬಳ ಬರುತ್ತೆ. ನಾವು ಕಷ್ಟಪಡ್ತೀವಿ, ಬೇರೆಯವ್ರಿಗೆ ಕೆಲಸ ಕೊಡ್ತೀವಿ. ಎಷ್ಟು ಕೆಲಸ ಕೊಡ್ತೀವಿ ಅವ್ರಿಗೆಲ್ಲ ಕೆಲಸ, ಅವ್ರ ಜೀವನ, ಅವ್ರ ಮಕ್ಕಳ ಎಜುಕೇಷನ್ನು ಎಲ್ಲ ಪ್ರತಿಯೊಂದು ನಾವು ಕೊಟ್ಟು ಕೂಲಿಯಾಗಿ ನಡಿತೈತೆ ರೀ. ರೈತರು ಕೊಟ್ಟು ಕೂಲಿಯಾಗಿ ಎಷ್ಟು ಜನದ ಜೀವನ ನಡೀತೈತೆ ಗೊತ್ತಾ? ಒಬ್ಬ ಲೇಬರ್ ಬರ್ತಾರೆ ಅಂತ ತಿಳ್ಕೊಳ್ರಿ, ಅವ್ರ ಗಂಡ, ಅವ್ರ ಮನೆಯವರು, ಅವ್ರು ನೆಮ್ಮದಿಯಾಗಿ ಊಟ ಮಾಡ್ಬೇಕಂದ್ರೆ ರೈತ ಕೊಟ್ಟ ಕೂಲಿಯಿಂದ ಮಾಡ್ತಾರೆ. ಅವ್ರ ಮಕ್ಕಳ ಎಜುಕೇಷನ್, ಯಾರೋ ಒಬ್ರಿಗೆ ಹುಷಾರಿರಲ್ಲ, ಏನು ಬಿಟ್ಟಿ ಬಗ್ಗೆ 1000 ರೂಪಾಯಿ ಕೊಟ್ಟಂತ ನೆಚ್ಕೊಂಡಿರ್ತಾರೆ. ಅವರು ದಿನ ಬೆಳಗ್ಗೆ ಹೋಗಿ ದುಡಿದು ತೊಗೊಂಡೋಗ್ತಾರಲ್ವ. ಈಗ ನೋಡಿರಿ, ನಾನು ಕಿತ್ತಿದ್ರೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟು ಸಿಗ್ತಾಯಿತ್ತು. ಹಿಂಗೆ ಅವರವರು ವಿಚಾರವಂತಿಕೆ, ಅವ್ರವ್ರಿಗೆ ಯೋಚನೆ ಮಾಡಿ. ಇಷ್ಟ ಆದರೂ ಸರಿ, ಇಷ್ಟ ಆಗಲಿದ್ದು ಅಂದರೂ ಸರಿ. ಒಂದೇನೋ ಒಂದು ಮಾಡಬೇಕು ಅನ್ನಿಸ್ತು, ಒಂದು ವೀಡಿಯೋ ಮಾಡಬೇಕು ಅನ್ನಿಸ್ತು, ಒಂದು ಮಾಡಿದೆ. ನೋಡಿ ಹೆಂಗಿದೆ ಈರುಳ್ಳಿ ಅನ್ನೋದು, ಯಾವ ಸೈಜ್ ಇದೆ ನೋಡಿ, ಸೂಪರ್ ಸೈಜ್ ಇದೆ ಅಲ್ವಾ? ಹಿಂಗೆ ಹೋಗುತ್ತೆ. ಮನೆಗೆ ಎಷ್ಟು ಬೇಕು ಅಷ್ಟೇ ಕಿತ್ಕೊಂತೀವಿ, ಇಲ್ಲೇ ಇರುತ್ತೆ, ಏನಿಲ್ಲ. ಎಲ್ಲ ಇನ್ನೊಂದು ಸ್ವಲ್ಪ ನೀರು ಹೆಚ್ಚಿಗೆ ಕೂಡಿಬಿಡೋದು. ಆಮೇಲೆ ಸಿಂಕ್ಲರ್ ಮಾಡಿದ್ದೀವಿ, ಹಿಂಗೆ ಪೈಪು ರೈನ್ ಡ್ರಿಪ್ಪು, ಹೆಚ್ಚಿಗೆ ನೀರಿಗೆ ಬಿಟ್ಟರೆ ಎಲ್ಲ ಕೊಳ್ತೋಗುತ್ತೆ. ಇದೇನಿಲ್ಲ, ಅಡಿಕೆ ಬಾಳಿಗೆ ಹೆಚ್ಚಿನದಾಗಿ ಕಸುವಾಗುತ್ತೆ. ಇನ್ನೂ ಕೆಲವರು ಹೇಳ್ತಾರೆ ನನಗೆ ಸ್ವಲ್ಪ ಹಂಗೆ ಮೆಸೇಜ್, ಎಲ್ಲರೂ ಅಡಿಕೆ ಹಾಕಿದರೆ ಏನಾಗುತ್ತೆ? ಏನು ಒಬ್ಬರು ಹೊಲ ಇದ್ದಾರೆ ಏನು ಮಾಡ್ತಾರೆ ಹೇಳ್ರಿ? 20-30 ಸಾವಿರ ಸಿಗಲ್ಲ ಏನ್ರಿ ಖರ್ಚು ತೆಗೆದು ಸಾಕು. ಅವ್ರ ಜೀವನ ನಡೆಸೋಕ್ಕೆ ಒಂದು 5 ಎಕರೆ ಇತ್ತಾ, ಒಂದು 5 ಎಕರೆಗೆ ಒಂದು 30 ಸಾವಿರ, 1 ಎಕರೆಗೆ 30 ಸಾವಿರ ರೂಪಾಯಿ ಅಡಿಕೆ ಬಂತಂದ್ರೆ ಅಲ್ಲಿ ಎಷ್ಟಾಗುತ್ತೆ? 5 3 15 1,5 ಲಕ್ಷ ಆಗುತ್ತೆ ಅವ್ರ ಜೀವನ. ಇದನ್ನೆಲ್ಲ ನಾವು ಕಳಸಂಬಳಸ ಮಾಡಿ 1,5 ಲಕ್ಷ ಸಿಗೋತ್ತಿಗೆ ಅಷ್ಟಾಗುತ್ತೆ. ನೆಟ್ ಪ್ರಾಫಿಟ್ ನಾನು ಹೇಳ್ತಾ ಇರೋದು. ಮೆಕ್ಕೆಜೋಳ, ಉಳ್ಳಾಗಡ್ಡಿ ಇದನ್ನೆಲ್ಲ ತೆಗೆದು ಲಾಸ್ಟಿಗೆ ನಮಗೆ ಉಳಿಯೋದೇನು ಪ್ರಾಫಿಟ್ಟು 1,5 ಲಕ್ಷ ಉಳಿತೈತಿ. ಅಡಿಕೆ ಬಿಡಿ ಸಾಕು, ಕಮ್ಮಿ ಬರಲಿ, ನಾವೇ ಎಲ್ಲ ಮಾಡ್ಕೊಳ್ತೀವಿ. ಲಾಸ್ಟಿಗೆ ಬಂದದ್ದು 1,5 ಲಕ್ಷ ಜೀವನ ಸಗಿಸ್ಕೊಳಕ್ಕಾಗಲ್ವಾ? ಲಿಮಿಟಾಗಿ ಬೇರೆ ಕೆಲಸಗಳು ಮಾಡ್ಕೊಳ್ತಾ
ಹೌದಾ, ಆಗಲಿ. ಅವಾಗ ಎಲ್ಲರೂ ಸಾಯ್ಬೇಕು, ಉಪವಾಸ ಸಾಯ್ರಿ ಮಕ್ಕಳು. ಎಲ್ಲ ಉಳ್ಳಾಗಡ್ಡಿ ಇಲ್ಲ, ಆಮೇಲೆ ಇದ್ಯಾವುದು ಊಟದ ಜೋಳ ಇಲ್ಲ, ರಾಗಿ ನವಣೆ ಯಾರು ಹಾಕ್ಬೇಡ್ರಿ. ಎಲ್ಲ ಬರೀ ಅಡಿಕೆ ಹಾಕ್ಯಂಡು ಕುತ್ಕೊಳ್ರಿ. ಎಕ್ಸ್ಪೋರ್ಟ್ ಮಾಡಿ ಬರ್ಮಾಕ್ಕೆ, ಇಂಡೋನೇಷ್ಯಾಕ್ಕೆ, ಅಫ್ಘಾನಿಸ್ತಾನಕ್ಕೆ, ಮಹಾರಾಷ್ಟ್ರ ಎಲ್ಲ ಬೇರೆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಹೌದಾ, ಉಳಿಯಲ್ಲ ಕೊಳೆಯಲ್ಲ. ಇವತ್ತು ಬೆಳೆದ ದಿನ 3 ವರ್ಷ ಆಗಲಿ, ಅವಾಗ ಗೊತ್ತಾಗುತ್ತೆ. ಏನು ಬೆಳಿಲಿಲ್ದಂಗೆ ಎಲ್ಲ ಹೋಗ್ರಿ, ಕ್ಯೂ ನಿಂತ್ಕೊಳ್ರಿ ಆಫೀಸ್ಗಳ ಮುಂದೆ. 4-5 ಸಾವಿರಕ್ಕೆ ಸಂಬಳಕ್ಕೆ ಎಲ್ಲ ಮಾರ್ಕೊಂಡು ಕುತ್ಕೊಂತಾರೆ. ಇದ್ದ ರಾಜಕಾರಣಿಗಳೆಲ್ಲ ದುಡ್ಡು ಮಾಡ್ಕೊಂಡು ಆರಾಮಾಗಿ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಆರಾಮಾಗಿ ತಿಂತಾರೆ. ಯಾವನೋ ಬಂದು ಬೇರೆ ದೇಶಕ್ಕೆ ಹೋಗಿ ಎಲ್ಲ ಕಳೆದು ಮತ್ತು ಅದೇ ಎಲ್ಲಿಂದ ಅಂದರೆ ಗೌಡ್ರು ಬಂದು ಮೊದಲಿಂದ ಬಿಟ್ರೆ ನಂಗಾಕತಿ. ಹಿಂಗಾಗುತ್ತೆ ನೋಡಿ. ಇಷ್ಟೇ ರೈತರು ಬೇಕಾದ ಕಾರ್ಪೊರೇಟ್ರ್ ಈ ಸಂಸ್ಥೆಗಳಾಗಿರ್ಬೋದು, ಕಾರ್ಪೊರೇಟ್ರ್ ದೊಡ್ಡ ದೊಡ್ಡ ಉದ್ದಿಮೆದಾರ ಆಗಿರ್ಬೋದು, ಬೇಕಾದ ಒಬ್ಬ ರೈತ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸೃಷ್ಟಿ ಮಾಡ್ತಾನೆ. ಎಲ್ಲಿ ಬೇಕಾದರೂ ಯಾರನ್ನ ಬೇಕಾದರೂ ಸೃಷ್ಟಿ ಮಾಡ್ಬೋದು, ದೊಡ್ಡ ಕಂಪ್ನಿ ತೆಗಿಬೋದು. ಅದೇ ಎಂಥ ಕಂಪ್ನಿ ಆಗಲಿ ಒಬ್ಬ ರೈತನೂ ಸೃಷ್ಟಿ ಮಾಡೋಕ್ಕಾಗಲ್ಲ. 10 ಜನ ರೈತರು ಹೋಗಿ ಕೆಲಸಕ್ಕೆ ಉದ್ಯೋಗ ಸೇರಿದ್ರು ಲೇಬರ್ ಆದ್ರಂದರೆ ಲೇಬರ್ ಮಗ ಮತ್ತೆ ರೈತರಾಗಲ್ಲ. ಸೊ ದೇಶದ ಜನತೆ ಆಗಲಿ ಯಾರೇ ಆಗಲಿ ರೈತರನ್ನ ಉಳಿಸ್ಕೊಳಕ್ಕೆ ಇಷ್ಟಪಡಬೇಕು. ಇಲ್ಲ ಅಂತಂದರೆ ಮುಂದೆ ದೇಶದ ಭಿಕ್ಷುಕರನ್ನ ತಯಾರಿಸೋ ದೇಶ ಆಗುತ್ತೆ. ಭಿಕ್ಷುಕರ ದೇಶ ತಯಾರಾಗಬಾರ್ದು ಮುಂದೆ. ಅಂದರೆ ಬರೀ ಈರುಳ್ಳಿ ಅಂತ ಅಲ್ಲ, ಎಲ್ಲ ರೈತರು ಬೆಳೆದ ಬೆಳೆಗಳಿಗೆ ರೇಟ್ ಸಿಗಬೇಕು. ಇಲ್ಲ ಅಂತಂದರೆ ಮುಂದೆ ಒಂದಲ್ಲ ಒಂದು ದಿನ ಪ್ರತಿಯೊಂದು ಮೆಲ್ಲಕ್ಕೆ ಏನಾಗುತ್ತೆ ಅಂತಂದರೆ, ಈಗ ಆಲ್ರೆಡಿ ಮೆಕ್ಕೆಜೋಳ ಆಗಿರ್ಬೋದು, ಇವೆಲ್ಲ ಖರ್ಚು ನಾವು ಎಷ್ಟು ಮಾಡ್ತೀವೋ ಅಷ್ಟು ಆದಾಯ ಬರ್ತಾಯಿದೆ, ಪ್ರಾಫಿಟ್ ಅನ್ನೋದು ಬರ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ನಾವು ಪ್ರತಿಯೊಂದು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಮಳೆ ನೆಚ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಈ ವರ್ಷ ಪರವಾಗಿಲ್ಲ ಮಳೆ, ಆದರೆ ಯೂರಿಯಾ ಗೊಬ್ಬರ ಇಲ್ಲ, DAP ಇಲ್ಲ. ಹೌದಾ, ರಾಸಾಯನಿಕಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಯೂರಿಯಾ ಸಿಗ್ತಾ ಇಲ್ಲ, ನ್ಯಾನೋ ಯೂರಿಯಾ ಹೊಡೀರಿ ಅಂತ ಹೇಳ್ತಾರೆ. ಒಂದು 45 kg ಬ್ಯಾಗ್ ಯಾಕೆ ಹೊರ್ತೀಯಪ್ಪ, ಒಂದು ಅರ್ಧ ಲೀಟ್ರದ್ದು ತಗೊಂಬಂದು ಹೊಡಿ ಅಂತಾರೆ. ಅದರ 46% ಸಾರ್ವಜನಿಕ ಇರುತ್ತೆ ರೀ. 45 kg ಯೂರಿಯಾದಲ್ಲಿ ಅರ್ಧ ಲೀಟ್ರ್ ನ್ಯಾನೋ ಯೂರಿಯಾ ತಗೊಂಬಂದು 4% ಯೂರಿಯಾ ಇರುತ್ತೆ, ಅಂಶ ಸಾರ್ವಜನಿಕ ಇರುತ್ತೆ. ಹಾಕ್ಯಂದು ಹೊಡೀರಿ ಅಂತ ಹೇಳ್ತಾರೆ. ಏನು ಹೊಡಿಯೋದು, 45 kg ಓರ್ಬೋದಪ್ಪ ಗುರುವೇ. 10 ಕ್ಯಾನ್ ಔಷಧಿ 10 ಕ್ಯಾನ್ ಔಷಧಿ ನೀರು ಓರಬೇಕು. ಒಬ್ಬ ಹೆಣ್ಮಗಳು, ಒಬ್ಬ ಗಂಡು ಮಗ ಏನು ಮಾಡಬೇಕು, ಹೆಂಡ್ತಿ ನೀರು ತೊಗೊಂಬಂದರೆ ಗಂಡ ಔಷಧಿ ಹೊಡಿಬೇಕು. ಈಗಲೂ ಒಬ್ಬ ಗಂಡು ಮಗ ತಗೊಂಬಂದು 1 ತಾಸಲ್ಲಿ ಮಾಡೋ ಕೆಲಸನ ಏನು ಮಾಡಿಕ್ಕಿದ್ರು, 5-6 ತಾಸು ಇಬ್ಬರು ಕೆಲಸ ಮಾಡಲಿಕ್ಕೆ ತೊಂದರೆ ಮಾಡಿಕ್ಕಿದ್ರು. ಇದೇನು ಜನ ಜಾಣತನದಿಂದ ಕೆಲಸ ಮಾಡ್ತಾರೋ ಅಥವಾ ದಡ್ತನದಿಂದ ಇದನ್ನ ಕಂಡುಹಿಡಿತಾರೋ ಗೊತ್ತಿಲ್ಲ. 2 ತಾಸು ಆಗೋ ಕೆಲಸ, ಒಬ್ಬ ಮನುಷ್ಯ 2 ತಾಸು ಆಗೋ ಕೆಲಸನ ಯೂರಿಯಾ ಗೊಬ್ಬರನ 2 ತಾಸು ಒಂದು ಚೀಲ ಹಾಕ್ಬೋದು ಅಲ್ವಾ, ಬೇಡ 3 ತಾಸು ಅಂದ್ಕೊಳ್ರಿ ಒಬ್ಬ ಮನುಷ್ಯ. ಅಂಥದ್ದು ಅದೇ ಒಂದು ಅರ್ಧ ಲೀಟ್ರ್ ಔಷಧಿನ ಏನು ಮಾಡಬೇಕು, ಒಂದು ಇಡೀ ದಿನ ಪೂರ್ತಿ ಗಂಡ ಹೆಂಡ್ತಿ ಇಬ್ಬರು ಹೊಡಿಬೇಕು. ಎಷ್ಟು ಕೆಲಸ ಹೆಚ್ಚಿಗೆ ಆಯಿತೋ ಕಮ್ಮಿ ಆಯಿತೋ, ಅದು 46% ಯೂರಿಯಾ ಕೆಲಸ ಮಾಡಿದರೆ 4% ನ್ಯಾನೋ ಯೂರಿಯಾ ಕೆಲಸ ಮಾಡುತ್ತೆ. ರೈತರು ಜಾಣರು ಅಥವಾ ಅಧಿಕಾರಿಗಳು ಜಾಣರು ಅಥವಾ ದಡ್ಡರು ಅಂತ ಪ್ರಶ್ನೆ ಅಲ್ಲ. ಅವರವರ ಥಿಂಕ್ ಮಾಡಬೇಕು, ಅವರವರು ಯೋಚನೆ ಮಾಡಬೇಕು. ಆವಾಗ ಇದು ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ ಗೊತ್ತಾಗುತ್ತೆ. ನೋಡಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ರೇಟ್ ಇರಬೇಕು ರೇಟ್ ಇರಬಾರ್ದು. ರೈತರಿಗೆ ತಕ್ಷಣ ಸ್ವಲ್ಪ ಲಾಸ್ ಆಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಮುಂದೆ ಅದು ಆರ್ಥಿಕ ಬಿಕ್ಕಟ್ಟಿಗೆ ಹೊರೆಯಾಗುತ್ತೆ. ಈಗ 2 ರೂಪಾಯಿ kg ಇದ್ದದ್ದು ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತಂದರೆ 200 ರೂಪಾಯಿ kg ಆಗುತ್ತೆ. ಅದಕ್ಕೆ ಯಾರು ಮಾಡ್ಕೊಳ್ಳೋದಂದರೆ ರೈತರು ಮಾಡೋರು ಅಥವಾ ಜನತೆ ಮಾಡ್ತಾರೋ, ದಲ್ಲಾಳಿಗಳು ಮಾಡ್ತಾರೋ ಅಥವಾ ರಾಜಕೀಯ ವ್ಯಕ್ತಿಗಳು ಮಾಡ್ತಾರೋ ಗೊತ್ತಿಲ್ಲ.